ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಸಮ್ಮರ್ ಸ್ಪೆಷಲಲ್ಲಿ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನೋಡೋಣ. ಹೇಗಿದ್ದರೂ ಬೇಸಿಗೆ ರಜಾ, ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ. ಈ ರೀತಿಯಾಗಿ ಫ್ರೂಟ್ ಸಲಾಡ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತಣ್ಣಗಿರೋದ್ರಿಂದ ನಮ್ಮ ದಾಹವನ್ನು ಸಹ ತೀರಿಸುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದನ್ನು ಕುದೀಲಿಕ್ಕೆ ಇಡ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದ್ದು, ಇವಾಗ ನಾವು ಎಷ್ಟು ಇಟ್ಟಿದ್ದೀವೋ ಅದರ ಅರ್ಧ ಭಾಗದಷ್ಟು ಹಾಲಾಗುತ್ತೆ. ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಈ ರೀತಿ ಉಕ್ಕಿ ಬರೋವಾಗ ಸ್ಟವ್ ಕಡಿಮೆ ಮಾಡಿಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವಿಲ್ಲಿ ಸ್ವಲ್ಪ ಹಾಲಲ್ಲಿ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಇನ್ಸ್ಟಂಟ್ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಅರ್ಧ ಲೀಟ್ರ್ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಪೌಡ್ರ್ ಸೇರಿಸ್ಕೋಬೇಕು. ಸರಿಯಾಗಿ ಅಳತೆ. ಅರ್ಧ ಲೀಟ್ರ್ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಪೌಡ್ರ್ ಸೇರಿಸ್ಕೊಂಡು ಈ ರೀತಿ ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಲು ಬಂದು ಅರ್ಧ ಲೀಟ್ರಲ್ಲಿ ಹಾಕಿದ್ವಲ್ಲ ಅದಲ್ಲ, ಇದು ಕಾಯಿಸಿ ತಣ್ಣಗಾಗಿರುವ ಹಾಲು. ಈಗ ಇದರಲ್ಲಿ ಯಾವುದೇ ಗಂಟಿಲ್ದಿರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಅಷ್ಟರಲ್ಲಿ ಹಾಲು ನೀವು ಗಮನಿಸ್ತಾ ಇರ್ಬೋದು, ನಾವು ಹಾಕಿದಾಗ ಎಷ್ಟಿತ್ತು, ಈಗ ಅದರದ್ದು ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಲ್ವಾ. ಈ ಸಮಯದಲ್ಲಿ ಇದಕ್ಕೆ ಒಂದು 50 ಗ್ರಾಮಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ಒಂದು ವೇಳೆ ಸಿಹಿ ಇನ್ನೂ ಹೆಚ್ಚು ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿ ಹಾಲೆಲ್ಲ ಚೆನ್ನಾಗಿ ಕುದಿ ಬಂದು ಒಳ್ಳೆ ಕೆನೆ ಕಟ್ಟಿದೆ. ಹಾಲು ಸಹ ಚೆನ್ನಾಗಿ ಕುದಿ ಬಂದು ದಪ್ಪ ಆಗಿದೆ, ನೀವು ಗಮನಿಸ್ತಿರ್ಬೋದು. ಈ ಸಮಯದಲ್ಲಿ ಇದಕ್ಕೆ ನಾವು ಹಾಲಲ್ಲಿ ಕಲಸಿಟ್ಕೊಂಡಿರೋ ಅಂಥ ಕಸ್ಟರ್ಡ್ ಪೌಡರ್ನ ಹಾಕಿ ಹಾಲು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಒಂದೇ ಸರಿ ಹಾಕಬೇಡಿ, ಈ ರೀತಿ ಒಂದು 2 ಸರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಉಳಿದಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಗಂಟಿಲ್ಲದೆ ಇರೋ ಥರ. ಈ ರೀತಿ ನಾವು ಕಸ್ಟರ್ಡ್ ಪೌಡರನ್ನು ಬೆರೆಸಿರೋ ಹಾಲನ್ನು ಹಾಕಿದ್ಮೇಲೆ ಒಂದು 2-3 ನಿಮಿಷಗಳ ಕಾಲ ಸ್ಟವ್ ಆನಲ್ಲಿಟ್ಕೊಂಡು ಕಡಿಮೆ ಹುರಿ ಇರಬೇಕು. ಆನಂತರ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿನ ನೀವು ಗಮನಿಸ್ತಾ ಇರ್ಬೋದು, ಕರೆಕ್ಟಾಗಿ ಬಂದಿದೆ. ಇನ್ನೂ ನಾವು ಇದು ಫ್ರಿಜ್ಜಲ್ಲಿ ಬೇರೆ ಇಡ್ತೀವಲ್ಲ, ಸೊ ಹಾಗಾಗಿ ಚೆನ್ನಾಗಿ ಗಟ್ಟಿ ಆಗುತ್ತೆ. ಈಗ ಒಂದು 2-3 ನಿಮಿಷ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೋಬೋದು. ನಾನು ಇದಕ್ಕೆ ಒಂದು 5 ಥರದ ಹಣ್ಣುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಹಾಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಅದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ ನಂತರ ಇದಕ್ಕೆ ಈಗ ಹಣ್ಣುಗಳನ್ನು ಸೇರಿಸ್ಕೊಳ್ಳೋಣ. ಮೊದಲು ಇದಕ್ಕೆ ಬಾಳೆಹಣ್ಣು 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ 1 ಕಪ್ಪಷ್ಟು ಇದಕ್ಕೆ ಆರೆಂಜ್ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಆ್ಯಪಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ಪಷ್ಟು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಆಗ್ಬೋದು ಅಥವಾ ಕಪ್ಪು ದ್ರಾಕ್ಷಿ ಆಗ್ಬೋದು, ಯಾವುದಾದ್ರೂ ಬಳಸ್ಕೋಬೋದು. ಈ ಥರ ಆ ಥರ ಹಣ್ಣಂತ ಅಲ್ಲ, ಮನೆಯಲ್ಲಿ ಯಾವ ಹಣ್ಣುಗಳಿರುತ್ತೋ ಎಲ್ಲ ಹಣ್ಣುಗಳನ್ನು ಇದಕ್ಕೆ ಉಪಯೋಗಿಸ್ಕೋಬೋದು. ಅಥವಾ ನಿಮ್ಗೆ ಯಾವ ಹಣ್ಣು ತುಂಬ ಇಷ್ಟನೋ ಆ ಹಣ್ಣುಗಳಲ್ಲೂ ಸಹ ಮಾಡ್ಕೋಬೋದು. ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫ್ರಿಜ್ಜಲ್ಲಿ ಇಟ್ಟ ನಂತರ ನಾನು ಈಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಇದನ್ನು ಫ್ರಿಜ್ಜಲ್ಲಿ ಸುಮಾರು 4-5 ಗಂಟೆಗಳ ಕಾಲ ಇಟ್ಟಿದ್ದೆ. ನೀವು ಗಮನಿಸ್ತಿರ್ಬೋದು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿದ್ರಲ್ವ ಫ್ರೆಂಡ್ಸ್, ಇಲ್ಲಿ ಸಮ್ಮರ್ ಸ್ಪೆಷಲ್ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ನೀರು ಕುಡಿದ್ರೂ ಬೇಸಿಗೆಯಲ್ಲಿ ದಾಹವಂತೂ ತೀರೋದಿಲ್ಲ. ಈ ರೀತಿ ಮಾಡಿಟ್ರೆ ಈ ಫ್ರೂಟ್ಸ್ ಎಲ್ಲ ತಿಂದೇ ಇರೋ ಮಕ್ಕಳಿಗೂ ಸಹ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ. ನಿಮಗಿಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಶುಭ ದಿನ.